ಡಾಕ್ಟರ್ ಎ.ಪಿ.ಜೆ. ಅಬ್ದುಲ್ ಕಲಾಂ ಸೇವಾ ಸಮಿತಿ ವತಿಯಿಂದ ಮಹಿಳಾ ದಿನಾಚರಣೆ ಅಂಗವಾಗಿ ಜಯನಗರ ಯುವಪಥ ಆಡಿಟೋರಿಯಂನಲ್ಲಿ ಭವ್ಯವಾಗಿ ಸ್ಟಾರ್ ವುಮೆನ್ ಅವಾರ್ಡ್ 2026 ಕಾರ್ಯಕ್ರಮ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಅನಸೂಯ ಮಂಜುನಾಥ್ ಹಾಗೂ ಶ್ರೀಮತಿ ರೂಪಾ ಆರ್ ಅವರು ಭಾಗವಹಿಸಿದರು. ಮಹಿಳಾ ಆಯೋಗದ ಮುಖ್ಯ ಕಾರ್ಯದರ್ಶಿಗಳು ಆಶಾ ಸಬ್ ಇನ್ಸ್ಪೆಕ್ಟರ್, ಮಹಿಳಾ ವಿಭಾಗ ಶಿವಾನಿ, ಇಸ್ರೋ ವಿಜ್ಞಾನಿಗಳು ಅನುರಾಧ ವೆಂಕಟೇಶ್, ಕ್ಯಾಪ್ಟನ್ ಪ್ರಜ್ವಲ್, ಅವರ ತಾಯಿ ಶಾಂತರಾಮಸ್ವಾಮಿ, ಡಾಕ್ಟರ್ ಅಪೂರ್ವ ರೆಡ್ಡಿ ಹಾಗೂ ಸಮಿತಿ ಅಧ್ಯಕ್ಷೆ ಶಾಲಿನಿ ಗಿರಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ 1 ಮಿನಿಟ್ ಉಮಾ, ಯಶಸ್ವಿನಿ ಅರಸ, ಸಂಧ್ಯಾ ಪ್ರಭು, ಕೃಷ್ಣವೇಣಿ, ರಜನಿ ಶಾಸ್ತ್ರಿ, ರೂಪಾ ಜಯಾನಂದ, ವಿದ್ಯಾ ಪ್ರಭು, ಶಾಲಿನಿ ಮೂರ್ತಿ, ಶಾರದಾ ಮಣಿ, ಮೋಹಿನಿ ಜೋಶಿ, ರಾಧಾ ಶಾನಬೋಗ್, ಸುಗುಣಾ ದೀಪಕ್, ವಿಜಯಲಕ್ಷ್ಮಿ, ಶಾಂತ ಅನಿಲ್, ಗುರು ಪಂಕಜ್, ಭವಾನಿ ಶರ್ಮಾ, ಆಶಾ ನೆಲ್ಸನ್, ಮಾಲಿನಿ ಅನ್ವೇಕರ್, ಲತಾ ಗಣೇಶ್ ಶೇರ್ ಸೇರಿದಂತೆ ಅನೇಕ ಸಾಧಕಿಯರಿಗೆ ಸ್ಟಾರ್ ವುಮೆನ್ ಅವಾರ್ಡ್ ನೀಡಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮವು ಮಹಿಳಾ ಸಾಧನೆಗೆ ಪ್ರೋತ್ಸಾಹ ನೀಡುವ ಮಹತ್ವದ ವೇದಿಕೆಯಾಯಿತು. ಎಲ್ಲ ನನ್ನ ಹಿರಿಯ ಹಾಗೂ ಕಿರಿಯ ಸಹೋದರಿಯರು ಮತ್ತು ತಾಯಿ ರೂಪರಾದ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊಟ್ಟ ಮೊದಲನೇಯಾಗಿ ನಾವು ಈಗ 50ನೇ ವರ್ಷದಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಪ್ರತಿಯೊಬ್ಬ ನಮ್ಮ ದೇಶದ ಮಹಿಳೆಯರಿಗೆ ನಿಮ್ಮ ಜೊತೆಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಮಹಿಳಾ ದಿನಾಚರಣೆ ಪ್ರಾರಂಭವಾದದ್ದೇ ಒಂದು ವಿಶೇಷ. 1907 ಮಾರ್ಚ್ನಲ್ಲಿ ಮೊದಲನೇದಾಗಿ ನ್ಯೂಯಾರ್ಕ್ ಸಿಟಿನಲ್ಲೇ ಪ್ರಾರಂಭ ಆದದ್ದು. 15,000 ಮಹಿಳೆಯರು ತಮ್ಮ ವೋಟ್ ಹಾಕೋ ಹಕ್ಕಿಗೆ ಮತ್ತು ಅವ್ರು ಮಾಡೋ ಕೆಲಸಕ್ಕೆ
ಸರಿಯಾದ ವೇತನ ಸಿಗಬೇಕು ಅನ್ನೋದಕ್ಕೆ ಪ್ರಶಾಂತವಾಗಿ ಅವರು ಮಾಡಿದ ಹೋರಾಟಕ್ಕೆ 1975 ಮಾರ್ಚ್ 8ನೇ ತಾರೀಕು ವಿಶೇಷವಾಗಿ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸೋಕ್ಕೆ ಪ್ರಾರಂಭ ಮಾಡಿತು. ಅದು ಇಂದಿಗೆ ಕರೆಕ್ಟಾಗಿ 50 ವರ್ಷ ಆಗಿದೆ. ಈ 50 ವರ್ಷದಲ್ಲಿ ಎಷ್ಟು ಜನ ಮಹಿಳೆಯರು ಅವರ ಛಾಪನ್ನು ಮೂಡಿಸಿದ್ದಾರೆ ಅನ್ನೋದನ್ನು ಒಂದು ಹಾಡಿನ ಮೂಲಕ ತುಂಬ ಚೆನ್ನಾಗಿ ಇಲ್ಲಿ ಪ್ರಸ್ತುತಪಡಿಸಿದರು. ಅವರಿಗೆ ಅಭಿನಂದನೆ ಹೇಳಲೇಬೇಕಿಲ್ಲ. ಅಪರೂಪದ ವೈದ್ಯ ಬ್ರಹ್ಮ ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್ ರವರ ಧರ್ಮಪತ್ನಿಯಾದ ಡಾಕ್ಟರ್ ಅನಸೂಯ ಮಂಜುನಾಥ್ ರವರಿಗೆ ಹಾಗೂ ಶ್ರೀಮತಿ ರೂಪಾ R ರವರು ಮಾನ್ಯ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ರವರಿಗೆ, ಶ್ರೀಮತಿ ಶಿವಾನಿ ರವರು ನಮ್ಮ ಹೆಮ್ಮೆಯ ಇಸ್ರೋ ಸಂಸ್ಥೆಯ ವಿಜ್ಞಾನಿಗಳು ಇವರಿಗೂ, ಹಾಗೂ ಶ್ರೀಮತಿ ಅನಿತಾ ರವರು ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಮಹಿಳಾ ವಿಭಾಗ. ಇವತ್ತು ಅವರು ರಂಜಾನ್ದು ಒಂದು ಡ್ಯೂಟಿಗೆ ಅವರು ಹಾಕಿದ್ದಾರೆ ಅಂತ ಹೇಳಿ ಬೆಳಗ್ಗೆ ನಮಗೆ ಕರೆ ಮಾಡಿದರು. ಅವರು ಅನುಪಸ್ಥಿತಿಯಲ್ಲಿ ಕೂಡ ನಾನು ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಶ್ರೀಮತಿ ಆಶಾ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಮಹಿಳಾ ವಿಭಾಗ ಬೆಂಗಳೂರು ಸೌತ್, ಇವರಿಗೂ ಕೂಡ ನಮಸ್ಕಾರಗಳು. ಶ್ರೀಮತಿ ಅಪೂರ್ವ ರೆಡ್ಡಿ ಅವರು ಕೂಡ ಬೆಳಗ್ಗೆ ಫೋನ್ ಮಾಡಿ ಯಾವುದೋ ಒಂದು ಎಮರ್ಜೆನ್ಸಿ ಡೆಲಿವರಿ ಬಂದಿದೆ ಶಾಲಿನಿ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಅವ್ರಿಗೂ ಕೂಡ ಅನುಪಸ್ಥಿತಿಯಲ್ಲಿ ನಾನು ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೂ ಶ್ರೀಮತಿ ಶಾಂತಾ ರಾಮಸ್ವಾಮಿ ಅವರು ನಾನು ಚಿಕ್ಕ ಮಗುವಿಂದಾಗಲಿಂದನೂ ಅವರು ನಮ್ಮನ್ನು ನೋಡಿಕೊಂಡು ಇದುವರೆಗೂ ನಮ್ಮನೆ ಹತ್ರನೇ ಇದ್ದಿದ್ದು ಸಮಾಜ ಸೇವಕರು, ಅವ್ರಿಗೂ ಕೂಡ ನಾನು ನಮಸ್ಕಾರ ಹೇಳೋಕ್ಕೆ ಬಯಸ್ತೀನಿ. ಶ್ರೀಮತಿ ಅನುರಾಧ ವೆಂಕಟೇಶ್ ಸಮಾಜ ಸುಧಾರಕರು, ನಮ್ಮ ದೇಶ ಸೇವೆಯಲ್ಲಿ ವೀರ ಮರಣ ಹೊಂದಿದ ಅಮರ ಕ್ಯಾಪ್ಟನ್ ಪ್ರಾಂಜಲ್ ರವರ ತಾಯಿ, ಹಾಗೂ ಸ್ಟಾರ್ ವುಮೆನ್ ಅವಾರ್ಡ್ 2026 ಸಾಧಕರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನ ನೆಚ್ಚಿನ ಸ್ನೇಹಿತರು, ಬಂಧುಗಳು, ಕುಟುಂಬದವರು, ಹಿತೈಷಿಗಳು, ನನ್ನ ಗುರುಗಳು, ಇವರಿಗೆಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ. ನಾನು ಮೊದಲಿಗೆ ಈ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಇವತ್ತು ನಮ್ಮ ಸಮಿತಿ ಮತ್ತು ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅನ್ನೋದು ಒಂದು ಕಿರು ಪರಿಚಯ ನಿಮಗೆ ಮಾಡಿಕೊಡ್ಲೇಬೇಕು, ನಿಮ್ಮ ಗಮನಕ್ಕೆ ತರಲೇಬೇಕು. ತುಂಬ ದೊಡ್ಡದಿದೆ ಪಟ್ಟಿ, ಆದ್ರೂ ನಾನು ಅದನ್ನು ಚೊಕ್ಕದಾಗಿ ನಿಮಗೆ, ಯಾಕಂದರೆ ಸಮಯ ಅಭಾವ ಇರೋದ್ರಿಂದ ಚೊಕ್ಕದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲನೇದು ಫಲ ಕೊಡುವ ಮರಗಳು. ಫಲ ಕೊಡುವ ಮರಗಳನ್ನು ರಾಜ್ಯ ಉದ್ದಕ್ಕೂ, ರಾಜ್ಯ ಅಗಲಕ್ಕೂ, ರಾಜ್ಯದೆಲ್ಲೆಡೆ ಅದನ್ನು ನೆಟ್ಟಿ ಅದನ್ನು ಪೋಷಣೆ ಮಾಡಬೇಕು ಅನ್ನೋದು ಒಂದು ವಿಷನ್ನ ನಾನು ತೊಗೊಂಡೆ. ಅದನ್ನು ನಾನು ತೊಗೊಂಡಿದ ತಕ್ಷಣ ನನ್ನ ಸ್ನೇಹಿತರಿಗೆ ನಾನು ಅಪ್ರೋಚ್ ಮಾಡಿದೆ. ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಿದ್ದೀನಿ, ಒಂದು ಒಳ್ಳೆ ಮನಸ್ಸುಗಳನ್ನ ಸೇರಿಸಿ ನಾನು ಈ ಕಾರ್ಯಕ್ರಮ ಮಾಡೋಣ, ಇದನ್ನು ಶುರು ಮಾಡೋಣ ಯೋಜನೆ ಅಂಥೇಳಿ ಒಳ್ಳೆ ಆಲೋಚನೆ ಇಟ್ಕೊಂಡು, ಒಳ್ಳೆ ಕನಸನ್ನು ಇಟ್ಕೊಂಡು, ನನ್ನ ಒಳ್ಳೆ ಮನಸ್ಸುಗಳನ್ನ ಇರುವ ವ್ಯಕ್ತಿಗಳನ್ನ, ನನ್ನ ಸ್ನೇಹಿತರನ್ನೆಲ್ಲ ಸೇರಿಸಿ ನಾನು ಈ ಡಾಕ್ಟರ್ APJ ಅಬ್ದುಲ್ ಕಲಾಂ ಸೇವಾ ಸಮಿತಿಯನ್ನು ಡಿಸೆಂಬರ್ 2ನೇ ತಾರೀಕು 2023ರಂದು ಇದೇ ಸಭಾಂಗಣದಲ್ಲಿ ತಮ್ಮೆಲ್ಲರ ಮುಖ್ಯಸ್ಥಿಯಲ್ಲಿ ನಾನು ಇದನ್ನು ಉದ್ಘಾಟನೆ ಮಾಡಿದ್ದೀನಿ. ಇದಕ್ಕೆ 3 ವರ್ಷ ಆಗಿದೆ ಇವತ್ತಿಗೆ. ಮತ್ತು ನಮ್ಮ ಮೇನ್ ಯೋಜನೆ ಈ ಫಲ ಕೊಡುವ ಮರಗಳನ್ನು ನೆಟ್ಟು ಅದನ್ನು ಪೋಷಣೆ ಮಾಡಬೇಕು ಅಂತ ನಾನು ಏನು ಯೋಜನೆ ತೊಗೊಂಡಿದ್ದೀನಿ, ಅದು ಒಂದು ಸಣ್ಣ ಯೋಜನೆ ಅಲ್ಲ, ಅದು ತುಂಬ ದೊಡ್ಡ ಕನಸು. ಯಾಕಂದರೆ ಪ್ರತಿಯೊಬ್ಬರು ಹೆಸರಿನಲ್ಲೂ ಪ್ರತಿಯೊಬ್ಬರು ಇದನ್ನಲ್ಲೂ ನಾನು ಒಂದು ಗಿಡ ನೆಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ನನ್ನ ಕನಸು 7 ಕೋಟಿ ಗಿಡಗಳನ್ನ ನೆಡಬೇಕು, ಅದನ್ನು ಪೋಷಣೆ ಮಾಡಬೇಕು ಅನ್ನೋ ತೊಗೊಂಡಿರೋ ನಿಟ್ಟಿನಲ್ಲಿ ಮೊದಲಿಗೆ ನಾವು ಪಾರ್ಕ್ ಇರ್ಬೋದು, ಅಥವಾ ಒಂದು ಖಾಸಗಿ ಕಚೇರಿ, ಸರ್ಕಾರಿ ಶಾಲೆ ಮತ್ತು ಎಲ್ಲ ಕಡೆ ಅದನ್ನು ನೆಟ್ಟು ನಮ್ಮ ಪ್ರಾಣಿ ಪಕ್ಷಿಗಳಿಗೆ ಆರೋಗ್ಯವಾದ ಒಂದು ಉಚಿತವಾಗಿ, ಮನುಷ್ಯರಿಗೆ ಉಚಿತವಾಗಿ ಹಣ್ಣು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಕೆಲಸನ ಶುರು ಮಾಡಿದ್ವಿ. ಯಾಕಂದರೆ ಇವತ್ತು ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಸೇವಾ ಸಮಿತಿ ವತಿಯಿಂದ ಇವತ್ತು ಇಲ್ಲಿ ಯುವ ಪಥ ಆಡಿಟೋರಿಯಂನಲ್ಲಿ ಮಾರ್ಚ್ 21 ಬೆಳಗ್ಗೆ ನಾವು ಆಯೋಜನೆ ಮಾಡಿದ್ವಿ ನಿಮ್ಮ ಸಮಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು. ಸೊ ಇದರ ಅಂಗವಾಗಿ ನಮ್ಮ ಸಮಿತಿ ಬಗ್ಗೆ ಹೇಳಬೇಕು ಅಂದರೆ ನಾವು ಇದ್ರ ಬಗ್ಗೆ ಸಾಕಷ್ಟು ಸಲ ಹೇಳಿದ್ದೀವಿ. ನಮ್ಮ ಮೇನ್ ಉದ್ದೇಶ ಒಂದು ಫಲ ಕೊಡುವ
ಗಿಡಗಳನ್ನು ನೆಟ್ಟು ಅದನ್ನು 3 ವರ್ಷ ಪೋಷಣೆ ಮಾಡಬೇಕು. ಅದು ಮರವಾಗಿ ಬಿಟ್ಟು ಅದನ್ನು ಹಣ್ಣು ಕೊಡೋವರೆಗೂ ಅದನ್ನು ಪೋಷಣೆ ಮಾಡಬೇಕು. ಹಾಗಾಗಿ ಇದರ ನಿಟ್ಟಿನಲ್ಲಿ ನಾವು ಸುಮಾರು ಸರ್ಕಾರಿ ಶಾಲೆಗಳು, ಜಯದೇವ, ಕಿಮ್ಸು, ಕಿದ್ವೈ ಈ ಥರ ತುಂಬ ಇದಕ್ಕೆ ಕಾರ್ಯಕ್ರಮಗಳಿಗೆ ಅಲ್ಲಿ ಹೋಗಿ ಗಿಡಗಳನ್ನ ನೆಟ್ಟಿದ್ದೀವಿ. ಆಮೇಲೆ ನಮ್ಮ ಅಬ್ದುಲ್ ಕಲಾಂ ಅವರ ಕನಸು ಏನಾಗಿತ್ತು, ಆದರ್ಶ ಏನಾಗಿತ್ತು, ಆದರ್ಶನ ನಾವು ಶಾಲೆಗಳಿಗೆ ಹೋಗಿ ಅಲ್ಲಿಂದ ನಾವು ಮಕ್ಕಳೊಂದಿಗೆ ಸಂಪರ್ಕ ಮಾಡಿ ಅವ್ರಿಗೆ ನಾವು ಒಳ್ಳೆ ಸ್ಫೂರ್ತಿದಾಯಕ ಒಂದು ದೇಶ ಸ್ಕೂಲ್ಸು ಮತ್ತು ಕಾಲೇಜಸ್ಗೆಲ್ಲ ಹೋಗಿ ಅವರ ಕನಸುಗಳನ್ನು ಅವ್ರಿಗೆ ರೀಚ್ ಮಾಡಿಸಿ ನಮ್ಮ ದೇಶಭಕ್ತಿಯನ್ನು ಅವ್ರಿಗೆ ಹೃದಯ ತಟ್ಟುವಂತೆ ನಾವು ಒಂದು ಮೋಟಿವೇಶನ್ ಸ್ಪೀಚ್ಗಳು ಕೊಡ್ತಾ ಇದ್ದೀವಿ. ಇದಕ್ಕೆ ನಮಗೆ ಸಹಕಾರ ಮಾಡಿರುವ ನಮ್ಮ ರೂಪಾ MV ಮೇಡಮು, ಇಸ್ರೋ ಸಂಸ್ಥೆಯಿಂದ ಸುಮಾರು ಸೈಂಟಿಸ್ಟ್ಗಳೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ವುಮೆನ್ ಎಂಪವರ್ಮೆಂಟ್ ಅಂತ ಬಂದಾಗ ಇವತ್ತಿನ ಕಾರ್ಯಕ್ರಮ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸ್ಟಾರ್ ವುಮೆನ್ 2026 ಅಂತ ಆಯೋಜನೆ ಮಾಡಿದ್ದೀವಿ. ವಿಭಿನ್ನ ಕ್ಷೇತ್ರದಲ್ಲಿ ಮಹಿಳೆಯರು ಬಂದು ಅವರ ಸಾಧನೆಯನ್ನು ಗುರುತಿಸಿ ಇವತ್ತು ನಾವು ಅವ್ರಿಗೆ ಇಲ್ಲಿ ಪ್ರಶಸ್ತಿನ ಕೊಟ್ಟಿದ್ದೀವಿ. ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ, ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು.